ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನು ಇವತ್ತು ಮಾಡ್ತಾ ಇದ್ದೀನಿ ಗೋಬಿ ಮಂಚೂರಿ ಫಾರ್ ಮೈ ವೈಫ್. ಸೊ ಲೆಟ್ಸ್ ಗಿವ್ ಅ ಟ್ರೈ. ನನಗೆ ಗೊತ್ತಿಲ್ಲ ಮಾಡೋಕ್ಕೆ, ಬಟ್ ಯೂಟ್ಯೂಬ್ ನೋಡಿ ಮಾಡ್ತೀನಿ. ನೋಡ್ತಾ ಇರಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಮೊದಲನೇದಾಗಿ ನಾವು ಇದನ್ನು ಕಟ್ ಮಾಡ್ತಾ ಇದ್ದೀವಿ. ಒಂದು ನಿಮಿಷ. ಗೋಬಿನ ಕಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟಿಗೆ ಗೋಬಿನ ಕಟ್ ಮಾಡ್ತಾ ಇದ್ದೀವಿ, ಗೋಬಿ ಮಂಚೂರಿ ಮಾಡೋಕ್ಕೆ. ಅದೇ ಪರಗ್ತಾ ಇದ್ದಾನೆ. ಸೊ ಒಂದೊಂದಾಗಿ ಕಟ್ ಮಾಡಿ ತೆಗಿತೀನಿ. ಸೊ ರೆಡಿ. ಗೋಬಿ ಮಂಚೂರಿಗೆ ನಾವು ಗೋಬೀಸ್ ಸಪ್ರೇಟ್ ಮಾಡಿ ಹಾಕ್ತಾ ಇದ್ದೀವಿ. ಹೀಗೆ ಹೀಗೆ ಒಂದೊಂದೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಒಂದು ಬರಬರ್ಚಾ ರಾಜಾ ಗೋಬಿ, ಧನುಷ್ ಗೋಬಿ, ರಾಜಾ ಗೋಬಿ, ಉಸ್ಮಾನ್ ಡ್ರೈ ಗೋಬಿ. ಗೈಸ್, ಕಟ್ ಮಾಡ್ಲಿಕ್ಕೆ ಅರ್ಧ ಗಂಟೆ. You know, the Rome was not built in a day. ಒಂದು ರೋಲ್ಸ್ ರಾಯ್ಸ್ ಕಾರ್ ಆಗಲಿಕ್ಕೆ, ಒಂದು ರೋಲ್ಸ್ ರಾಯ್ಸ್ ಕಾರ್ ಮ್ಯಾನುಫ್ಯಾಕ್ಚರ್ ಆಗೋಕ್ಕೆ 6 months ತಗೊಳುತ್ತೆ. ಸೊ ಮೋರ್ ಟೈಮ್ ಕಟ್ ಮಾಡ್ಲಿಕ್ಕೆ 6 months ಬೇಕಾ? ಗೋಬಿ ಕಟ್ ಮಾಡಲಿಕ್ಕೆಲ್ಲ ಮೋರ್ ಟೈಮ್ ಇಟ್ ಟೇಕ್ಸ್, ಮಚ್ ಬೆಟರ್. ನಿಮಗೆ ಆಗ್ತದೆ ಈ ವಿಡಿಯೋದಲ್ಲಿ ಗೋಬಿ ಆಗ್ತದೆ ಅಂತ? ಡೆಫಿನೆಟ್ಲಿ ಗೋಬಿ ವಿಲ್ ಬಿ ಇವತ್ತಾಗುತ್ತೆ. ಸೊ ನೀರನ್ನ ಬಾಯ್ಲ್ ಮಾಡೋಕ್ಕಿಟ್ಟು ಇವಾಗ ಇದಕ್ಕೆ ಉಪ್ಪು ಮತ್ತು ಟರ್ಮರಿಕ್ ಪೌಡರ್ನ ಹಾಕ್ತೀವಿ. ಅದು ಬಾಯ್ಲ್ ಆದಮೇಲೆ ಅದಕ್ಕೆ ಕಟ್ ಮಾಡಿರೋ ಗೋಬಿ ಪೀಸ್ನ ಹಾಕ್ತೀವಿ. ಸೊ ಉಪ್ಪು ರುಚಿಗೆ ತಕ್ಕಷ್ಟು. ರುಚಿದಾಲಿಚ್ಚಿ. ಟರ್ಮರಿಕ್, ಜಿಂಜರ್, ಗಾರ್ಲಿಕ್, ಆನಿಯನ್ ಅವ್ರನ್ನ ಇವಾಗ ಚಾಪ್ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ಚಾಪಿಂಗ್ ಸ್ಕಿಲ್ಸ್ ನೋಡಿ ಪಾರಾಡ್ತಾ ಇದ್ದಾನೆ ಪನ್ಪಿನತ್ತೆ ಮಗ. ಬೇತದ ನಂಗೆ. ಅವಾಗಲೇ ಹಳದಿ ಮತ್ತು ಉಪ್ಪನ್ನು ಬಾಯ್ಲ್ಡ್ ವಾಟರ್ಗೆ ಹಾಕಿದ್ವಿ. ಸೊ ಅದರಲ್ಲಿ ಇವಾಗ ನಮ್ಮ ಚಾಪ್ಡ್ ಕ್ಯಾಬೇಜ್ನ ಹಾಕ್ತೀವಿ. ಗೋಬಿನ ಹಾಕ್ತೀವಿ. ಸೊ ದ್ಯಾಟ್ ಕಲರ್ ಮಸ್ಟ್. ಎಷ್ಟೊತ್ತು? 15 minutes. 15 minutes 2 minutes ಸಾಕು. 2 minutes ಸಾಕು. ಸೊ ಕ್ಲೀನ್ ಆಗುತ್ತೆ. ಸೊ 2 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿರುವಂತಹ ಬಾಯ್ಲ್ ಮಾಡಿರೋಂಥ ಈ ಕಾಲಿಫ್ಲವರ್, ಕರೆಕ್ಟ್ ಅದ, ಗೋಬಿನ ಇವಾಗ ಡ್ರೈನ್ ಮಾಡ್ತಾ ಇದ್ದೀವಿ. ಕಾರ್ನ್ಫ್ಲೋರ್ ಪೌಡರ್ ಯಾವುದಕ್ಕೆ? ಸೊ ಮ್ಯಾರಿನೇಟ್ ಮಾಡೋಕ್ಕೆ, ಗೋಬಿನ ಮ್ಯಾರಿನೇಟ್ ಮಾಡೋಕ್ಕೆ ಕಾರ್ನ್ಫ್ಲೋರ್ ಪೌಡರ್, ಆಮೇಲೆ ಕಬಾಬ್ ಪೌಡರ್ ಈಸಿ ಆಗಲಿಕ್ಕೆ. ರುಚಿಗೆ ತగ్గಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟಿಗೆ ಇಡಬೇಕು. ಸೊ ಇವಾಗ ಮಸಾಲಾಗೆ ಮ್ಯಾರಿನೇಟ್ ಮಾಡೋಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಫ್ರೈ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಇಂಡಿಯಾಸ್ ನಂಬರ್ 1 ಫ್ರೀಡಮ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್ ಸನ್ಫ್ಲವರ್ ಆಯಿಲ್. ಫ್ರೀಡಮ್ ಸನ್ಫ್ಲವರ್ ಆಯಿಲ್ಗೆ ಹೋಗ್ತಾ ಇದೆ ನಮ್ಮ ಮ್ಯಾರಿನೇಟ್ ಆಗಿರೋ ಗೋಬಿ ಡೀಪ್ ಫ್ರೈಗೆ. ಗ್ರೀನ್ ಚಿಲ್ಲಿ ಸಾಸ್,
ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಹಾಂ ಯಾವ ಚಾಪ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಶುಂಠಿನ ಎಲ್ಲ ಹಾಕ್ತಾ ಇದ್ದೀವಿ. ಸ್ವಲ್ಪ ಉಪ್ಪು ಹಾಕೋದು. ಸಾಸ್ ಹಾಕ್ತಾ ಇದ್ದೀವಿ. ನಾವು ಸ್ವಲ್ಪ ಸಾಸ್ ಹಾಕಿದ್ದೀವಿ. ಇನ್ ಕೇಸ್ ನಿಮಗೆ ಜಾಸ್ತಿ ಗ್ರೇವಿ ಬೇಕಂದರೆ ನೀವು ಜಾಸ್ತಿನೇ ಸಾಸ್ ಹಾಕ್ಬೋದು. ನಾವು ಸ್ವಲ್ಪ ಡ್ರೈ ಮಾಡೋಕ್ಕೆ ಡ್ರೈ ಮಾಡ್ತೀವಿ, ಸೊ ಅದಕ್ಕೋಸ್ಕರ ಜಾಸ್ತಿ ಸಾಸ್ ಹಾಕೋಕ್ಕೆ ಹೋಗಿಲ್ಲ. ಎಲ್ಲ ಗೋಬಿನ ಇವಾಗ ನಮ್ಮ ಗೋಬಿ ಮಂಚೂರಿ ಈಸ್ ರೆಡಿ. ಡ್ರೈ ಗೋಬಿ ಮಂಚೂರಿ. ಸೊ ಇದನ್ನ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ. ಸೂಪರ್ ಆಗಿದೆ. ಸ್ವೀಟ್ ಸಾಸ್ ಏನು ಹಾಕಿಲ್ಲ, ಬಟ್ ಸ್ಟಿಲ್ ಸ್ಪೈಸಿನೂ ಅಷ್ಟಿಲ್ಲ, ಬಟ್ ಸೂಪರ್ ಆಗಿದೆ. ಚಪಾತಿ ಜೊತೆ ಸೂಪರ್.